ವೆಲ್ಕಮ್ ಟು ಸಮಿಟ್ ಅಕಾಡೆಮಿ. ಜುಲೈ 2024 ಹಿಸ್ಟ್ರಿ ಕರೆಂಟ್ ಅಫೇರ್ಸ್ ಅಲ್ಲಿ ಏನೇನಿದೆ ಅಂತ ನೋಡೋಣ. ಇದೇ ರೀತಿಯಾದ ವಿಡಿಯೋಗಳಿಗೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕರೆಂಟ್ ಅಫೇರ್ಸ್ ಏನಿದೆ ಅಂತ ನೋಡೋಣ. ಫಸ್ಟ್ ಒನ್, ಅಮರಾವತಿ. ಅಮರಾವತಿ ಆಂಧ್ರ ಪ್ರದೇಶದ ಕ್ಯಾಪಿಟಲ್ ಡೆವಲಪ್ಮೆಂಟ್ಗಾಗಿ ಈ ಸಲ ಬಜೆಟ್ನಲ್ಲಿ 15,000 ಕೋಟಿಯನ್ನ ಅದಕ್ಕೆ ಕೊಟ್ಟಿದ್ದಾರೆ. ಸೊ ಅಮರಾವತಿಯಲ್ಲಿ ಸ್ತೂಪ ಇದೆ. ಸೊ ಆ ಸ್ತೂಪದ ಬಗ್ಗೆ ಏನಿದೆ ಅಂತ ತಿಳ್ಕೊಳ್ಳೋಣ. ಕಾಲಿನ್ ಮೆಕೆನ್ಸಿ ಅವರು ಈ ಅಮರಾವತಿ ಸ್ತೂಪವನ್ನ 1797 ಅಲ್ಲಿ ಅದನ್ನ ಡಿಸ್ಕವರ್ ಮಾಡಿದ್ರು. ಆಮೇಲೆ ಈ ಸ್ತೂಪ ಕಟ್ಸಿದವರು ಶಾತವಾಹನರು, ಮತ್ತೆ ಅದನ್ನ ಫರ್ದರ್ ಡೆವಲಪ್ಮೆಂಟ್ ಮಾಡಿರೋದು ಇಕ್ಷ್ವಾಕು ವಂಶದವರು. ಸೊ ಇಲ್ಲಿನ ಪ್ರದೇಶದ ಜನ ದೇ ಫಾಲೋಡ್ ಯೋರ್ ಮಹಾಯಾನ ಟೈಪ್ ಆಫ್ ಬುದ್ಧಿಸಮ್. ನೆಕ್ಸ್ಟ್ ಒನ್, ಕಾರ್ಗಿಲ್ ವಿಜಯ್ ದಿವಸ್. ಕಾರ್ಗಿಲ್ ವಿಜಯ್ ದಿವಸ್ ಅನ್ನ ಜುಲೈ 26ಗೆ ಸೆಲೆಬ್ರೇಟ್ ಮಾಡ್ತೀವಿ. ಕಾರ್ಗಿಲ್ ಯುದ್ಧ ಗೆದ್ದಿದ್ದಕ್ಕಾಗಿ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಕಾರ್ಗಿಲ್ ಯುದ್ಧದಲ್ಲಿ ಇಂಡಿಯಾ ಆಪರೇಷನ್ ವಿಜಯ್ ಅಂತ ಆಪರೇಷನ್ ನಡೆಸಿದ್ರು. ಸೊ ಆಪರೇಷನ್ ಸಕ್ಸಸ್ಫುಲ್ ಆಗಿ ನಾವು ಕಾರ್ಗಿಲ್ ಯುದ್ಧವನ್ನ ಗೆದ್ವಿ ಭಾರತ. ಸೊ ಆ ಕಾರ್ಗಿಲ್ ಯುದ್ಧದಲ್ಲಿ ಟೈಗರ್ ಹಿಲ್ ಅನ್ನೋ ಪ್ರದೇಶವನ್ನ ಸಕ್ಸಸ್ಫುಲ್ ಆಗಿ ಕ್ಯಾಪ್ಚರ್ ಮಾಡ್ಕೊಂಡು ಯುದ್ಧ ಗೆದ್ವಿ ಅಂತ ನಾವು ಘೋಷಣೆ ಮಾಡ್ಕೊಂಡ್ವಿ. ಸೊ ಕಾರ್ಗಿಲ್ ವಿಜಯ್ ದಿವಸ್ ಇಸ್ ಆನ್ ಜುಲೈ 26th. ನೆಕ್ಸ್ಟ್, ಚಂದ್ರಶೇಖರ್ ತಿವಾರಿ. ಚಂದ್ರಶೇಖರ್ ತಿವಾರಿ ಪಾಪ್ಯುಲರ್ಲಿ ನಮ್ಗೆಲ್ಲ ಗೊತ್ತಿರೋದು ಚಂದ್ರಶೇಖರ್ ಆಜಾದ್ ಅಂತ. ಸೊ ಚಂದ್ರಶೇಖರ್ ಆಜಾದ್ ಅವರು ಹುಟ್ಟಿದ್ದು 23rd ಜುಲೈ 1906 ಅಲ್ಲಿ. ಸೊ ಇವರು ಯಾವಾಗ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು? ಸೊ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದಿದ್ದು 1921 ಅಲ್ಲಿ ಇವರು ಮೊದಲು ಪಾರ್ಟಿಸಿಪೇಟ್ ಮಾಡಿದ್ದು. ಆವಾಗ ಇವರಿಗೆ ಬರೀ 15 ವರ್ಷ ಆಗಿತ್ತು. ನೆಕ್ಸ್ಟ್, ಇವರು ಡಿಸೆಂಬರ್ 1921 ನಲ್ಲಿ ಇವರು ಅರೆಸ್ಟ್ ಆಗ್ತಾರೆ. ಸೊ ಇವರು ಅರೆಸ್ಟ್ ಆದಾಗ ಇವರ ಹೆಸರನ್ನ ನಂದು ಹೆಸರು ಆಜಾದ್ ಅಂತ ಹೇಳಿ ಅವರಾಗವ್ರೆ ಅದನ್ನ ಘೋಷಣೆ ಮಾಡ್ಕೋತಾರೆ. ಸೊ ಹಿ ಡಿಕ್ಲೇರ್ಸ್ ಹಿಸ್ ನೇಮ್ ಟು ಬಿ ಆಜಾದ್. ನೆಕ್ಸ್ಟ್, ಹಿ ಸೇಸ್ ಮೈ ಫಾದರ್ ಇಸ್ ಸ್ವತಂತ್ರತಾ, ನನ್ನ ತಂದೆ ಸ್ವತಂತ್ರತಾ ಅಂತ ಹೇಳ್ತಾರೆ. ನೆಕ್ಸ್ಟ್, ನನ್ನ ಮನೆನೇ ಜೈಲ್, ಮೈ ರೆಸಿಡೆನ್ಸ್ ಇಸ್ ಜೈಲ್ ಅಂತ ಹೇಳಿ ಘೋಷಣೆಯನ್ನ ಕೊಡ್ತಾರೆ. ಓಕೆ, ಸೊ ಹಿ ವಾಸ್ ಇನ್ವಾಲ್ವ್ಡ್ ಇನ್ ಟು ರೆವಲ್ಯೂಷನರಿ ಆಕ್ಟಿವಿಟೀಸ್. ಸೊ ಇವರು ತೀವ್ರಗಾಮಿ ಆಗಿದ್ರು. ಸೊ ಇವರು HRA ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅನ್ನ 1922 ನಲ್ಲಿ ಜಾಯಿನ್ ಆಗ್ತಾರೆ. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ನ ಮುಂದಾಳತ್ವ ವಹಿಸ್ಕೊಂಡು ನಡೆಸ್ತಾ ಇದ್ದಿದ್ದು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು. ಸೊ ಅಂಡರ್ ದ ಲೀಡರ್ಶಿಪ್ ಆಫ್ ರಾಮ್ ಪ್ರಸಾದ್ ಬಿಸ್ಮಿಲ್ HRA ಹಿ ಜಾಯ್ನ್ಸ್ ಇನ್ 1922. ಆಮೇಲೆ ಇವರು ಪ್ರಮುಖವಾಗಿ ಮಾಡಿರೋಂಥ ರೆವಲ್ಯೂಷನರಿ ಆಕ್ಟಿವಿಟೀಸ್ ಯಾವುದು ಅಂದ್ರೆ ಕಾಕೋರಿ ಟ್ರೈನ್ ರಾಬರಿ ಇನ್ 1925, ಕಿಲಿಂಗ್ ಆಫ್ ಜಾನ್ ಪಿ ಸಾಂಡರ್ಸ್ ಇನ್ 1928, ಅಸಾಸಿನೇಷನ್ ಅಟೆಂಪ್ಟ್ ಆನ್ ವೈಸ್ರಾಯ್ 1929. ಬರೀ ಅಟೆಂಪ್ಟ್ ಮಾಡಿದಾರೆ ಅಷ್ಟೇ, ಬಟ್ ಅಸಾಸಿನೇಷನ್ ವೈಸ್ರಾಯ್ ಏನು ಸಕ್ಸಸ್ಫುಲ್ ಆಗೋದಿಲ್ಲ. ಬರೀ ಅದಕ್ಕೊಂದು ಪ್ರಯತ್ನ ಪಟ್ಟಿರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇವರು HRA ಇಂದ HSRAಗೆ ಇವರು HSRAಗೆ ಬದಲಾವಣೆ ಮಾಡೋದ್ರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿರ್ತಾರೆ. 1928 ಅಲ್ಲಿ ಆಜಾದ್ ಮತ್ತೆ ಭಗತ್ ಸಿಂಗ್ ಇಬ್ರು ಸೇರಿ HRAನ HSRA ಅಂತ ಅದನ್ನ ಬದಲಾಯಿಸ್ತಾರೆ. ಸೊ HSRA ಅಂತ ಹೇಳಿದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಅದನ್ನ ಚೇಂಜ್ ಮಾಡ್ತಾರೆ. ಸ್ವತಂತ್ರ ಭಾರತ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ಬೇಸ್ಡ್ ಆಗಿರ್ಬೇಕು ಅಂತ ಹೇಳಿ ಅದನ್ನ HSRA ಅಂತ ಇವರು ಚೇಂಜ್ ಮಾಡ್ತಾರೆ, ಭಗತ್ ಸಿಂಗ್ ಮತ್ತೆ ಚಂದ್ರಶೇಖರ್ ಆಜಾದ್ ಅವರು. ಇವರ ಡೆತ್ ಬಂದು 27 ಫೆಬ್ರವರಿ 1931 ನಲ್ಲಿ ಆಲ್ಫ್ರೆಡ್ ಪಾರ್ಕ್, ಇವಾಗ ಅದನ್ನ ಆಜಾದ್ ಪಾರ್ಕ್ ಅಂತ ಕರೀತಾರೆ. ಆಗ ಅದು ಆಲ್ಫ್ರೆಡ್ ಪಾರ್ಕ್ ಆಗಿತ್ತು. ಆಗ ಅದು ಅಲಹಾಬಾದ್, ಈಗ ಅದು ಪ್ರಯಾಗ್ರಾಜ್. ಸೊ ಉತ್ತರ ಪ್ರದೇಶದಲ್ಲಿ ಇವರು ಮರಣವನ್ನ ಹೊಂದುತ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಲೋಕಮಾನ್ಯ ತಿಲಕ್. ಇವ್ರದ್ದು ಬರ್ತಡೇ ಕೂಡ ಜುಲೈ 23ಗೆನೆ ಇದೆ. ಸೊ ಲೋಕಮಾನ್ಯ ತಿಲಕ್ ಅವರು ಜುಲೈ 23, 1856 ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಇವರು ಹುಟ್ಟಿದ್ದು. ಓಕೆ, ಸೊ ಇವರು ಸ್ಟ್ರಾಂಗೆಸ್ಟ್ ಅಡ್ವೊಕೇಟ್ ಆಫ್ ಯೋರ್ ಸ್ವರಾಜ್, ಸೆಲ್ಫ್ ರೂಲ್. ಓಕೆ, ಸೊ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಅನ್ನೋ ಘೋಷಣೆಯನ್ನ ಇವರೇ ಕೊಟ್ಟಿದ್ದು. ಸೊ ನೆಕ್ಸ್ಟ್, ಹಿ ಆರ್ಗನೈಸ್ 2 ಇಂಪಾರ್ಟೆಂಟ್ ಫೆಸ್ಟಿವಲ್ಸ್. ಒನ್ ವಾಸ್ ಗಣೇಶೋತ್ಸವ 1893 ಅಲ್ಲಿ, ಶಿವಾಜಿ ಜಯಂತಿ 1895 ಅಲ್ಲಿ. 1890 ಅಲ್ಲಿ ತಿಲಕ್ ಅವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಜಾಯಿನ್ ಆಗ್ತಾರೆ, ಸೇರ್ಕೋತಾರೆ. ಆಮೇಲಿಂದ ಇವರ ಇಂಪ್ರಿಸನ್ಮೆಂಟ್ ಗಳು ಆಗ್ತವೆ. ಸೊ ಇವ್ರ ಇಂಪ್ರಿಸನ್ಮೆಂಟ್ ಅತ್ಯಂತ ದೀರ್ಘಕಾಲ ಇಂಪ್ರಿಸನ್ಮೆಂಟ್ ಬಂದು 1908 ಅಲ್ಲಿ ಹಿ ವಾಸ್ ಇಂಪ್ರಿಸನ್ ಫಾರ್ 6 years ಅಂಡ್ ಹಿ ವಾಸ್ ಸೆಂಟ್ ಟು ಮ್ಯಾಂಡಲೆ, ಬರ್ಮಾ. ಸೊ ಮ್ಯಾಂಡಲೆ ಜೈಲಿಗೆ ಇವರನ್ನ 1908 ಅಲ್ಲಿ 6 ವರ್ಷಗಳ ಕಾಲ ಕಳಿಸ್ಬಿಡ್ತಾರೆ. ಸೊ ಇಲ್ಲಿಂದ ಅವ್ರು ವಾಪಸ್ ಬಂದಾದ್ಮೇಲಿಂದ ಅವರು ಹೋಮ್ ರೂಲ್ ಮೂವ್ಮೆಂಟ್ ಅಲ್ಲದೇನೆ ಇವ್ರದ್ದು ಇನ್ನೊಂದು ಪ್ರಮುಖ ಪಾತ್ರ ಬಂದು 1916 ಅಲ್ಲಿ ಲಖನೌ ಪ್ಯಾಕ್ಟ್ ಅಲ್ಲಿ. ಲಖನೌ ಪ್ಯಾಕ್ಟ್ ಅಲ್ಲಿ ಏನ್ ಮಾಡ್ತಾರೆ, ಬಾಲ್ ಗಂಗಾಧರ್ ತಿಲಕ್ ಅವರು ಹಿಂದೂ ಮುಸ್ಲಿಂ ಯೂನಿಟಿ ಅನ್ನ ಮಾಡಿಸ್ತಾರೆ. ಸೊ ಹಿಂದೂ ಮುಸ್ಲಿಂ ಯೂನಿಟಿಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಹಿಂದೂ ಫ್ರೀಡಮ್ ಮೂವ್ಮೆಂಟ್ ಮಾಡ್ತಾ ಇರೋಂಥ ಯಾವ್ಯಾವ ಸಂಘಟನೆಗಳಿದಾವೆ, ಪ್ಲಸ್ ಮುಸ್ಲಿಂ ಲೀಗ್,
ಮುಸ್ಲಿಂ ಲೀಗ್ ಮತ್ತೆ ಇದನ್ನ ಎರಡನ್ನೂ ಅವರು ಯುನೈಟ್ ಮಾಡಿ ಒಂದು ಲಕ್ನೋ ಸೆಷನ್ ಅನ್ನ ನಡೆಸ್ತಾರೆ. ಸೊ ಅದು ಮೊಹಮ್ಮದ್ ಅಲಿ ಜಿನ್ನಾ ಅವರು ಮುಸ್ಲಿಂ ಲೀಗ್ ಪರವಾಗಿ ಮತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಬ್ರು ಕೂಡ ಯುನೈಟೆಡ್ ಆಗಿ ಆ ಸೆಷನ್ ಅನ್ನ ನಡೆಸಿ ಇನ್ಮೇಲೆ ಯುನೈಟೆಡ್ ಆಗಿ ಫ್ರೀಡಮ್ ಮೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಮತ್ತೆ ಅವರಿಬ್ರು ಒಂದಾಗ್ತಾರೆ. ಸೊ ಅದರಲ್ಲೂ ಕೂಡ ಇವ್ರದ್ದು ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ. ನೆಕ್ಸ್ಟ್ ಇವ್ರದ್ದು 2 ವೀಕ್ಲಿ ಪೇಪರ್ಗಳು ಬರ್ತಿತ್ತು, ವಾರ ಪತ್ರಿಕೆಗಳು. ಒಂದು ಕೇಸರಿ ಮರಾಠಿ ಲ್ಯಾಂಗ್ವೇಜ್ ಅಲ್ಲಿ, ಇನ್ನೊಂದು ಮರಾಠ ಅದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ. ಅದಲ್ದೇನೆ ಇವ್ರು ಪಬ್ಲಿಷ್ ಮಾಡಿರೋಂಥದ್ದು ದಿ ಒರಾಯನ್ ಆರ್ ರಿಸರ್ಚರ್ಸ್ ಇನ್ ಟು ದ ಆಂಟಿಕ್ವಿಟಿ ಆಫ್ ದ ವೇದಾಸ್ 1893 ಅಲ್ಲಿ, ದ ಆರ್ಟಿಕ್ ಹೋಮ್ ಇನ್ ದ ವೇದಾಸ್ 1903 ಅಲ್ಲಿ. ಇವರು ಮ್ಯಾಂಡಲೆ ಜೈಲಲ್ಲಿದ್ದಾಗ ಬರೆದಿದ್ದಂತ ಪುಸ್ತಕ ಬಂದು ಶ್ರೀಮದ್ ಭಗವದ್ಗೀತಾ ರಹಸ್ಯ, ದ ಸೀಕ್ರೆಟ್ಸ್ ಆಫ್ ಭಗವದ್ಗೀತಾ ಅಂತ ಆ ಪುಸ್ತಕನ ಬರೀತಾರೆ. ಸೊ ಇದು ಇವರ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್. ನೆಕ್ಸ್ಟ್ ಮೊಯ್ದಾನ್ಸ್ ಬಂದು ಅಹೋಮ್ ರಾಜ್ಯದ ರಾಜರು ರಾಣಿಯರು ಮತ್ತೆ ಇಂಪಾರ್ಟೆಂಟ್ ಪೀಪಲ್ದು ಸಮಾಧಿ ಅದು. ಸೊ ಮೊಯ್ದಾನ್ಸ್ ಆರ್ ಬರಿಯಲ್ ಗ್ರೌಂಡ್ಸ್ ಆಫ್ ಯರ್ ಅಹೋಮ್ ಕಿಂಗ್ಡಮ್. ಸೊ ಈ ಮೊಯ್ದಾನ್ಗಳು ಇವಾಗ ಅಸ್ಸಾಂ ರಾಜ್ಯದಲ್ಲಿ ಇದಾವೆ. ದೇ ಆರ್ ಇನ್ ದ ಸ್ಟೇಟ್ ಆಫ್ ಅಸ್ಸಾಂ. ದೇ ಹ್ಯಾವ್ ಬಿನ್ ರೀಸೆಂಟ್ಲಿ ಡಿಕ್ಲೇರ್ಡ್ ಆಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಇದ್ರ ಜೊತೆಗೆ ಇದನ್ನು ಸೇರಿಸ್ಕೊಂಡಾಗ ನಮ್ಮ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು 43ಕ್ಕೆ ಏರಿಕೆ ಆಗಿದೆ. ಸೊ ಇಟ್ ಈಸ್ ಲೇಟೆಸ್ಟ್ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಸೊ ನೆಕ್ಸ್ಟ್ ಒನ್ ಬಂದು ಹರಪ್ಪ ಸಿವಿಲೈಸೇಷನ್. ಹರಪ್ಪ ಸಿವಿಲೈಸೇಷನ್ ಅನ್ನ ಇವಾಗ NCERT ಬುಕ್ಸ್ ಅಲ್ಲಿ ಇಂಡಸ್ ಸರಸ್ವತಿ ಅಥವಾ ಸಿಂಧು ಸರಸ್ವತಿ ಸಿವಿಲೈಸೇಷನ್ ಅಂತ ಪಬ್ಲಿಷ್ ಮಾಡಿದ್ದಾರೆ. ಸೊ ಈ ಸರಸ್ವತಿ ನದಿ ಬಂದು ಇವಾಗ ಬೇರೆ ಹೆಸರಲ್ಲಿದೆ. ಸೊ ಇಂಡಿಯಾದಲ್ಲಿ ಅದನ್ನ ಘಾಗ್ರಾ ನದಿ ಅಂತ ಹೇಳಿ ಕರಿತೀವಿ, ಮತ್ತೆ ಪಾಕಿಸ್ತಾನದಲ್ಲಿ ಅದನ್ನ ಹಾಕ್ರಾ ನದಿ ಅಂತ ಹೇಳಿ ಕರೀತಾರೆ. ಸೊ ಸರಸ್ವತಿ ನದಿಗೆ ಇವಾಗಿರೋ ಹೆಸರು ಬಂದು ಘಾಗ್ರಾ ಹಾಕ್ರಾ. ನೆಕ್ಸ್ಟ್ ಇದರಲ್ಲಿ ನಮ್ಮ ದೇಶದಲ್ಲಿ ಇಂಡಿಯಾದಲ್ಲಿ ಇರೋಂಥ ಇಂಪಾರ್ಟೆಂಟ್ ಸಿಟೀಸ್ ಯಾವುದು ಸರಸ್ವತಿ ನದಿ ಮೇಲೆ ಅನ್ನೋದಾದ್ರೆ, ಒಂದು ರಾಖಿಗರಿ, ಇನ್ನೊಂದು ಗನ್ವೇರಿವಾಲಾ ಅಂಡ್ ರಾಖಿಗರಿ ಆರ್ ದ 2 ಇಂಪಾರ್ಟೆಂಟ್ ಸಿಟೀಸ್ ವಿಚ್ ಆರ್ ಲೊಕೇಟೆಡ್ ಆನ್ ಸರಸ್ವತಿ ರಿವರ್. ಬೇರೆ ಸಿಟಿಗಳಿದ್ದಾರೆ ಬಟ್ ಇಂಪಾರ್ಟೆಂಟ್ ಸಿಟೀಸ್ ಬಂದು ಇವೆರಡು. ನೆಕ್ಸ್ಟ್ ಇಂಡಿಯಾದಲ್ಲಿ ಈ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರೀಜನ್ ನಲ್ಲಿ ಮಧ್ಯರೇಖಾ ಅನ್ನೋ ಒಂದು ಜಾಗ ಇತ್ತು. ಸೊ ಮಧ್ಯರೇಖಾ ಜಾಗ ಬಂದು ಅದು ಇಟ್ ಈಸ್ ಒನ್ ಲಾಂಜಿಟ್ಯೂಡ್ ಇಸ್ ಅ ಲೈನ್ ವಿಚ್ ರನ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಸೊ ಈ ಲಾಂಜಿಟ್ಯೂಡ್ ಅನ್ನ ಟೈಮ್ ರೆಫರೆನ್ಸಿಗೆ ತಗೋತಾ ಇದ್ರು. ಇಟ್ ವಾಸ್ ಕಾಲ್ಡ್ ಆಸ್ ಯುವರ್ ಉಜ್ಜಯಿನಿ ಮೆರಿಡಿಯನ್. ಸೊ ಇದು ಅಸ್ಟ್ರಾನಾಮಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಏನೇ ಒಂದು ಅಸ್ಟ್ರಾನಮಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಈ ಉಜ್ಜಯಿನಿ ರೇಖೆಯನ್ನ ಸ್ಟ್ಯಾಂಡರ್ಡ್ ಆಗಿ ತಗೋತಾ ಇದ್ರು. ಈಗ ನಾವು ಗ್ರೀನ್ವಿಚ್ ಮೆರಿಡಿಯನ್ ನ 0 ಮೆರಿಡಿಯನ್ ಅಂತ ಏನ್ ಕರಿತಾ ಇದೀವಿ, ಆಗ ಇದು ಮಧ್ಯರೇಖಾ ಅಥವಾ ಉಜ್ಜಯಿನಿ ಮೆರಿಡಿಯನ್. ಇಂಡಿಯಾದಲ್ಲಿ ಇದನ್ನ ನಾವು ರೆಫರೆನ್ಸ್ ಆಗಿ ತಗೋತಾ ಇದ್ವಿ. ವರಾಹಮಿಹಿರ ಅವರ ಪುಸ್ತಕಗಳು ಬೃಹತ್ ಸಂಹಿತ, ಪಂಚಸಿದ್ಧಾಂತಿಕ, ಈ ಪುಸ್ತಕಗಳನ್ನ ಈ ಉಜ್ಜಯಿನಿಂದಾನೇ ಅವರು ಅದನ್ನ ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಅಲ್ಲಿಂದಾನೇ ಅದನ್ನ ಬರೆದಿದ್ದಾರೆ. ಸೊ ಅಸ್ಟ್ರಾನಾಮಿಕಲಿ ಅದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ಲೊಕೇಶನ್. ನೆಕ್ಸ್ಟ್ ಒನ್, ಖಾಂದಗಿರಿ ಮತ್ತೆ ಉದಯಗಿರಿ ಗುಹೆಗಳು ಇರೋದು ಭುವನೇಶ್ವರ, ಒರಿಸ್ಸಾದಲ್ಲಿ. ಸೊ ದೀಸ್ ಕೇವ್ಸ್ ವರ್ ಬಿಲ್ಡ್ ಫಾರ್ ಜೈನ್ ಮಾಂಕ್ಸ್. ಜೈನರ ಸಂತರಿಗೆ ಇದನ್ನ ಕಟ್ಟಿದ್ದು. ಇದನ್ನ ಕಟ್ಸಿದ್ದು ಕಿಂಗ್ ಖಾರವೇಲ ಆಫ್ ಮೇಘವಾಹನ ಡೈನಾಸ್ಟಿ 2nd century BC ಅಲ್ಲಿ. ಸೊ ಇದನ್ನ ಫಸ್ಟ್ ಡಿಸ್ಕವರ್ ಮಾಡಿದ ಬ್ರಿಟಿಷ್ ಆಫೀಸರ್ ಬಂದು ಆಂಡ್ರ್ಯೂ ಸ್ಟರ್ಲಿಂಗ್ ಅವರು. ಸೊ ಉದಯಗಿರಿಯಲ್ಲಿ ಇರುವಂತ ಪ್ರಮುಖ ಗುಹೆಗಳು ಯಾವುದು ಅಂತ ಹೇಳಿದ್ರೆ, ಒಂದು ಹಾತಿ ಗುಂಫಾ, ಎಲಿಫೆಂಟ್ ಕೇವ್ ಅಂತ ಹೇಳಿ ಕರೀತಾರೆ. ಇದ್ರ ಒಳಗಡೆ ಖಾರವೇಲ ರಾಜರ ಶಾಸನಗಳಿದಾವೆ. ನೆಕ್ಸ್ಟ್ ಒನ್ ಇಸ್ ರಾಣಿ ಗುಂಫಾ, ಕ್ವೀನ್ ಕೇವ್ ಅಂತ ಕರೀತಾರೆ. ಇದು 2 ಮಹಡಿ ಇದೆ. ಇಟ್ ಇಸ್ ಡಬಲ್ ಸ್ಟೋರಿಡ್ ಅಂಡ್ ಇಟ್ ಹ್ಯಾಸ್ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಒಳಗಡೆ. ನೆಕ್ಸ್ಟ್ ಗಣೇಶ ಗುಂಫಾ. ಓಕೆ, ಗಣೇಶ ಗುಂಫಾ ಇಸ್ ಫಾರ್ ಯುವರ್ ಕೇವ್ ವಿಚ್ ಹ್ಯಾಸ್ ಜೈನ್ ತೀರ್ಥಂಕರ ಸ್ಕಲ್ಪ್ಚರ್ಸ್. ಸೊ ಜೈನ್ ತೀರ್ಥಂಕರನ ಕೆತ್ತನೆಗಳು ಇದ್ರ ಒಳಗಡೆ ಸಿಗ್ತಾ ಇದೆ. ನೆಕ್ಸ್ಟ್ ವ್ಯಾಘ್ರಹ ಗುಂಫಾ ಆರ್ ಯೋರ್ ಟೈಗರ್ ಕೇವ್ ಅಂತ ಹೇಳಿ ಕರೀತಾರೆ. ಯಾಕಂತ ಹೇಳಿದ್ರೆ ಇದ್ರದ್ದು ಎಂಟ್ರೆನ್ಸ್ ಬಂದು ಹೆಡ್ ಆಫ್ ದ ಟೈಗರ್ ಶೇಪ್ ಅಲ್ಲಿ ಇದೆ, ಮತ್ತೆ ಡೋರ್ ಬಂದು ಟೈಗರ್ನ ಕತ್ತಿನ ಆಕಾರದಲ್ಲಿ ಇದೆ. ಸೊ ಹಾಗಾಗಿ ಇದಕ್ಕೆ ವ್ಯಾಘ್ರಹ ಗುಂಫಾ ಅಂತ ಹೇಳಿ ಕರೀತಾರೆ. ಸೊ ಇವಿಷ್ಟು ಬಂದು ಇಂಪಾರ್ಟೆಂಟ್ ಕೇವ್ಸ್ ಆಫ್ ಉದಯಗಿರಿ ಸೆಟ್ ಆಫ್ ಕೇವ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಯೋರ್ ಖಾಂದಗಿರಿ ಕೇವ್ಸ್ ಗ್ರೂಪ್ ಅಲ್ಲಿ ಬರಂತದ್ದು ಬಾರಾಬೂಜಿ ಗುಂಫಾ. ಸೊ ಬಾರಾಬೂಜಿ ಗುಂಫಾದಲ್ಲಿ 12 ಕೈಗಳಿರೋಂತ ಸಾಸನ ದೇವಿಯ ಕೆತ್ತನೆ ಇದೆ.
ಅದ್ರ ಜೊತೆಗೆ ತೀರ್ಥಂಕರರು ಕೂಡ ಕೆತ್ತನೆಯನ್ನ ಮಾಡಿದ್ದಾರೆ. ನೆಕ್ಸ್ಟ್ ತ್ರಿಶೂಲ ಗುಂಫಾದಲ್ಲಿ 24 ತೀರ್ಥಂಕರರ ಬಗ್ಗೆ ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ನೆಕ್ಸ್ಟ್ ಅಂಬಿಕಾ ಗುಂಫಾದಲ್ಲಿ ಯಕ್ಷಿಣಿಯರು ಪ್ರತಿಯೊಂದು ತೀರ್ಥಂಕರರಿಗೆ ಕೂಡ ಅದನ್ನ ಕೆತ್ತಲಾಗಿದೆ. ಸೊ ಈ ಉದಯಗಿರಿ ಕೇವ್ ಗ್ರೂಪ್ ಅಲ್ಲಿ ನಮ್ಗೆ 18 ಕೇವ್ಸ್ ಲೊಕೇಟ್ ಆಗಿದಾವೆ. ನೆಕ್ಸ್ಟ್ ಖಾಂದಗಿರಿ ಕೇವ್ ಗ್ರೂಪ್ ಅಲ್ಲಿ 15 ಕೇವ್ಸ್ ಲೊಕೇಟ್ ಆಗಿದೆ. ರೀಸೆಂಟ್ ಆಗಿ ಇದಕ್ಕೆ ಪ್ರೆಸಿಡೆಂಟ್ ಅವರು ಒಂದು ವಿಸಿಟ್ ಅನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇತ್ತು. ನೆಕ್ಸ್ಟ್ ಓಲ್ಡೆಸ್ಟ್ ಪೇಂಟಿಂಗ್ ಆಫ್ ದ ವರ್ಲ್ಡ್ ಇರುವಂತದ್ದು ಈಗ ಕಂಡುಹಿಡಿದಿದ್ದಾರೆ. ಲಿಯಾಂಗ್ ಕಾರಾಪಾಂಗ್ ಕೇವ್, ಸುಲವೇಸಿ, ಇಂಡೋನೇಷ್ಯಾದಲ್ಲಿ. ದಿಸ್ ಇಸ್ ದ ಓಲ್ಡೆಸ್ಟ್ ಕೇವ್ ಆಫ್ ದಿ ವರ್ಲ್ಡ್. ನೆಕ್ಸ್ಟ್ ಬಂದು ಕಲರಿಪಯಟ್ಟು ಕೇರಳ ಬಂದು ವರ್ಲ್ಡ್ಸ್ ಓಲ್ಡೆಸ್ಟ್ ಸೈಂಟಿಫಿಕ್ ಮಾರ್ಷಲ್ ಆರ್ಟ್ಸ್ ಟೆಕ್ನಿಕ್ ಅದು. ಸೊ ಇದರಲ್ಲಿ ಏನೇನೆಲ್ಲ ಮಾಡ್ತಾರೆ ಅಂದ್ರೆ ಒಂದು ಚಟೋಮ್ ಇರತ್ತೆ, ಜಂಪಿಂಗ್, ಒಟ್ಟಮ್ ಇರತ್ತೆ, ರನ್ನಿಂಗ್, ಮತ್ತೆ ಮರ್ಚಿಲ್ ಸಮರ್ಸಾಲ್ಟ್ ಇರತ್ತೆ. ನೆಕ್ಸ್ಟ್ ಇಟ್ ಇನ್ವಾಲ್ವ್ಸ್ ಯೂಸ್ ಆಫ್ ವೇರಿಯಸ್ ಟೈಪ್ಸ್ ಆಫ್ ಸ್ವೋರ್ಡ್ಸ್, ಡ್ಯಾಗರ್, ಸ್ಪಿಯರ್, ಮೇಸಸ್, ಬೋ, ಆರೋ ವೆಪನ್ಸ್ ಇಟ್ಕೊಂಡು ಇದನ್ನ ಮಾರ್ಷಲ್ ಆರ್ಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಸೊ ಕಲರಿಪಯಟ್ಟು ಒನ್ ಆಫ್ ದಿ ಓಲ್ಡೆಸ್ಟ್ ಸೈಂಟಿಫಿಕ್ ಮಾರ್ಷಲ್ ಆರ್ಟ್ಸ್ ಫ್ರಮ್ ಕೇರಳ. ನೆಕ್ಸ್ಟ್ ಒನ್ ಇಸ್ ಕೇರಳಾಸ್ ಕೋಯಿಕೋಡೆಯನ್ನ ಇವಾಗ ಯುನೆಸ್ಕೋ ಸಿಟಿ ಆಫ್ ಲಿಟರೇಚರ್ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಓಕೆ, ಇನ್ನೊಂದು ಸ್ವಲ್ಪ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ನೋಡೋಣ. ಅಭಿನವ್ ಬಿಂದ್ರಾ ಅವರಿಗೆ ಒಲಿಂಪಿಕ್ ಆರ್ಡರ್ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಸೊ ಒಲಿಂಪಿಕ್ ಆರ್ಡರ್ ಇಸ್ ಗಿವನ್ ವೆನ್ ಯು ಗಿವ್ ಅನ್ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಇನ್ ದ ಒಲಿಂಪಿಕ್ ಮೂವ್ಮೆಂಟ್. ಸೊ ಅದಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಇಂಡಿಯಾದಿಂದ ಮೊದಲ ಚಿನ್ನದ ಪದಕ ಗೆದ್ದವರು ಅಭಿನವ್ ಬಿಂದ್ರಾ ಶೂಟಿಂಗ್ ಅಲ್ಲಿ. ಸೊ ಇವರಿಗೆ ಹೈಯೆಸ್ಟ್ ಅವಾರ್ಡ್ ಇದೆ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯಲ್ಲಿ ಕೊಡುವಂತ ಹೈಯೆಸ್ಟ್ ಅವಾರ್ಡ್ ಒಲಿಂಪಿಕ್ಸ್ ಅಲ್ಲೇ ಒಲಿಂಪಿಕ್ ಆರ್ಡರ್. ಸೊ ಅದನ್ನ ಅಭಿನವ್ ಬಿಂದ್ರಾ ಅವರಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದು ಜುಲೈ 22, 1947 ಅಲ್ಲಿ. ಸೊ ಈ ಇಂಡಿಯನ್ ಫ್ಲಾಗ್ ಅನ್ನ ಡಿಸೈನ್ ಮಾಡಿರೋರು ಪಿಂಗಳಿ ವೆಂಕಯ್ಯನವರು. ನೆಕ್ಸ್ಟ್ ಕಳ್ಳಕಡಲ್ ಫೆನೋಮಿನಾ ಅಂತ ಹೇಳಿದ್ರೆ ದೊಡ್ಡ ಅಲೆಗಳು ಸಮುದ್ರದಿಂದ ಬಂದು ನಮ್ಮ ಕಾಂಟಿನೆಂಟ್ ಏರಿಯಾಗೆ ಅಪ್ಪಳಿಸೋದು. ಸೊ ಆ ಕಳ್ಳಕಡಲನ್ನ ಈಗ ಯುನೆಸ್ಕೋದವರು ಫಾರ್ಮಲಿ ಅದನ್ನ ಸೈಂಟಿಫಿಕ್ ಯೂಸಿಗೆ ಅಂತ ಅದನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ತಮಿಳುನಾಡಲ್ಲಿ ಇದನ್ನ ಕಳ್ಳಕಡಲ್ ಫೆನೋಮಿನಾ ಅಂತ ಹೇಳಿ ಕರೀತಾರೆ. ದೊಡ್ಡ ಅಲೆಗಳು ಬರ್ತವೆ. ದೊಡ್ಡ ಅಲೆಗಳು ಬಂದಾಗ ಅದನ್ನ ಕಳ್ಳಕಡಲ್ ಅಂತ ಕರೀತಾರೆ. ಯುನೆಸ್ಕೋದವರು ಅದನ್ನ ಈಗ ಸೈಂಟಿಫಿಕ್ ಯೂಸಿಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಗ್ಲೋಬಲ್ ಪ್ಲಾನೆಟರಿ ಡಿಫೆನ್ಸ್ ಎಫರ್ಟ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಅನ್ನು ಆರ್ಗನೈಸ್ ಮಾಡಿದ್ರು ಇಸ್ರೋದವರು ಬೆಂಗಳೂರಿನಲ್ಲಿ. ಯಾಕಂತ ಹೇಳಿದ್ರೆ ಈ ಆಸ್ಟರಾಯ್ಡ್ ಡೇ ಇರೋದು 2024 ಅಲ್ಲಿ ಜೂನ್ 30ಗೆ ಅದನ್ನ ಸೆಲೆಬ್ರೇಟ್ ಮಾಡಿದ್ರು ಆಸ್ಟರಾಯ್ಡ್ ಡೇ ಅನ್ನ. ಸೊ ಆ ಆಸ್ಟರಾಯ್ಡ್ ಡೇ ಸೆಲೆಬ್ರೇಷನ್ ದಿವಸ ಈ ಆಸ್ಟರಾಯ್ಡ್ ಅಪೋಫಿಸ್ ಅಂತ ಹೇಳಿ ಬರುತ್ತೆ. ಸೊ ಆಸ್ಟರಾಯ್ಡ್ ಅಪೋಫಿಸ್ ಬಂದು ಭೂಮಿಯ ಸಮೀಪದಿಂದ ಅದು ಹೋಗತ್ತೆ. ಸೊ ಅದು ಬರ್ತಾ ಇರೋದು ಭೂಮಿಯ ಸಮೀಪಕ್ಕೆ ಅರ್ಥಗೆ 2029ಗೆ ಬರ್ತಿದೆ. ಭೂಮಿಗೆ ಬಂದು ಅಪ್ಪಳಿಸ್ಬಿಡೋದಿಲ್ಲ, ಬಟ್ ಹತ್ತಿರದಿಂದ ಪಾಸ್ ಆಗ್ತಾ ಇದೆ. ಸೊ ಅದರಿಂದ ಆಗ್ಬೋದಾದ ಪರಿಣಾಮಗಳನ್ನ ನಾವು ಡಿಫೆನ್ಸ್ ಎಫರ್ಟ್ಸ್ ಅಲ್ಲಿ ಅದನ್ನ ನಾವು ತಡೆಗಟ್ಕೋಬೇಕು ಅಂತ ಹೇಳಿ ಇಸ್ರೋದವರು ಈ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನ ಮಾಡಿದ್ರು. ಸೊ ಈ ಆಸ್ಟರಾಯ್ಡ್ ಬೆಲ್ಟ್ ಬಂದು ಮಾರ್ಸ್ ಮತ್ತೆ ಜುಪಿಟರ್ ನಡುವೆ ಇರುತ್ತೆ. ಸೊ ಆಸ್ಟರಾಯ್ಡ್ಸ್ ಅಲ್ಲೇ ಮಾರ್ಸ್ ಮತ್ತೆ ಜುಪಿಟರ್ ಪ್ಲಾನೆಟ್ ನಡುವೆನೆ ಹೋಗ್ತಾ ಇರುತ್ತೆ. ಕೆಲವೊಮ್ಮೆ ಅವು ಭೂಮಿಯ ಹತ್ತಿರದಿಂದ ಪಾಸ್ ಆಗ್ತವೆ. ಸೊ ಭೂಮಿಯ ಹತ್ತಿರದಲ್ಲಿ ಪಾಸ್ ಆದಾಗ ನಮ್ಗೆ ಇಲ್ಲಿ ಕೆಲವು ವ್ಯತ್ಯಾಸಗಳಾಗ್ತವೆ. ಸೊ ಅದಕ್ಕಾಗಿ ಗ್ಲೋಬಲ್ ಪ್ಲಾನೆಟರಿ ಡಿಫೆನ್ಸ್ ಅನ್ನ ಆಸ್ಟರಾಯ್ಡ್ ಡೇ ದಿನ ಇಸ್ರೋದವರು ಆರ್ಗನೈಸ್ ಮಾಡಿದ್ರು. ನೆಕ್ಸ್ಟ್ 2 ಜುಲೈಗೆ ಅಲ್ಲಿ 10 ಕಾಲ್ ತುಳಿತ ಆಗಿತ್ತು, ಸ್ಟ್ಯಾಂಪೀಡ್ ಆಗಿತ್ತು. ಸೊ ಇದಕ್ಕೆ ಜನ ಏನಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಒಂದು ಗ್ರೂಪ್ ಪ್ರೇಯರ್ ಸತ್ಸಂಗ್ ಅಂತ ಹೇಳಿ ಆರ್ಗನೈಸ್ ಮಾಡಿದ್ರು. ಆರ್ಗನೈಸ್ ಮಾಡಿದ್ದವರು ನಾರಾಯಣ ಸಕಾರಹರಿ ಅಥವಾ ಬೋಲೆ ಬಾಬಾ ಅನ್ನೋರು. ಸೊ ಈ ಬೋಲೆ ಬಾಬಾ ಅವರ ಸತ್ಸಂಗಕ್ಕೆ ಹೋಗಿ ಈ 10 ಸ್ಟ್ಯಾಂಪೀಡ್ ಅನ್ನ ದುರಂತ 2 ಜುಲೈಗೆ ನಡೆದಿತ್ತು. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಎಷ್ಟು. ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್. ಆಲ್ ದ ಬೆಸ್ಟ್. ಪ್ಲೀಸ್ ಪ್ರಿಪೇರ್ ವೆಲ್.